ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಜಕಾತ್ ಯಾಕೆ ಕೊಡುತ್ತಾರೆ? ಜಕಾತ್ ಅಂದ್ರೆ ಏನು? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ತುಂಬಾ ಜನ ಜಕಾತ್ ಅಂದ್ರೆ ಸಿಂಪ್ಲಿ ದಾನ ಮಾಡೋದು ಅಂತ ಅನ್ಕೊಳ್ಳುತ್ತಾರೆ. ಆದ್ರೆ ಜಕಾತ್ ಅಂದ್ರೆ ಯಾರಿಗೆ ಬೇಕಾದ್ರೂ ನಮ್ಮ ಇಷ್ಟಪಟ್ಟಂತೆ ಕೊಡುವ ದಾನವಲ್ಲ. ಜಕಾತ್ ಅಂದ್ರೆ ಅಲ್ಲಾ ಕಡ್ಡಾಯವಾಗಿ ಮಾಡಿರೋ ಒಂದು ಅರ್ಹಾದನೆ, ನಮ್ಮ ಕ್ವಾಲಿಫೈಂಗ್ ಆಗಿರುವ ಸಂಪತ್ತಿನ ಮೇಲೆ ಕೊಡಬೇಕಾದ ಕಡ್ಡಾಯ ಹಕ್ಕು. ಮತ್ತು ಇದು ಇಸ್ಲಾಂನ ಮೂರನೇ ಕಂಬ, ಥರ್ಡ್ ಪಿಲ್ಲರ್ ಆಫ್ ಇಸ್ಲಾಂ. ನಿಮ್ಗೆ ಕ್ವೆಶನ್ ಬರ್ಬಹುದು, ಯಾರು ಜಕಾತ್ ಕೊಡಬೇಕು, ಎಷ್ಟು ಕೊಡಬೇಕು, ಯಾರಿಗೆ ಕೊಡಬೇಕು, ಮತ್ತು ಜಕಾತ್ ಕೊಡದೇ ಇದ್ರೆ ಏನಾಗುತ್ತೆ? ಬನ್ನಿ, ಕುರಾನ್ ಮತ್ತು ನಮ್ಮ ನಬಿ ಟೀಚಿಂಗ್ ನ ಏನ್ ಹೇಳುತ್ತೆ ನೋಡೋಣ. ಫಸ್ಟ್, ಜಕಾತ್ ಯಾಕೆ ಕಡ್ಡಾಯ? ಸಿಂಪಲ್ ಆನ್ಸರ್: ಯಾಕಂದ್ರೆ ಅಲ್ಲಾಹ್ ಅದನ್ನ ಆದೇಶಿಸಿದ್ದಾರೆ. ಖುರಾನ್ ನಲ್ಲಿ ನಮಾಜ್ ಜೊತೆ ಜಕಾತ್ನ ರಿಪೀಟೆಡ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶ್ರೀಮಂತರಿಗೆ ತಮ್ಮ ಕ್ವಾಲಿಫೈಯಿಂಗ್ ಆದ ಸಂಪತ್ತಿನ ಜಕಾತ್ ಅನ್ನು ಬಡವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಜಕಾತ್ ಅಂದ್ರೆ ನನ್ನ ಹತ್ರ ಎಕ್ಸ್ಟ್ರಾ ದುಡ್ಡು ಇದೆ, ಅದನ್ನ ದಾನ ಮಾಡ್ತೀನಿ ಅಂತ ಅಲ್ಲ. ಜಕಾತ್ ಕಡ್ಡಾಯವಾದಾಗ ಅದನ್ನ ಕೊಡೋದು ಅಲ್ಲಾಗೆ ಮಾಡೋ ಒಂದು ಅರ್ಹಾದನೆ ಮತ್ತು ಕಡ್ಡಾಯ ಕರ್ತವ್ಯ. ಅಂದ್ರೆ ಇದು ಬರೀ ಸೋಷಿಯಲ್ ಹೆಲ್ಪ್ ಮಾತ್ರ ಅಲ್ಲ, ಇದು ಒಂಥರ ವರ್ಕ್ಶಿಪ್ ಮಾಡೋದು. ಹೆಂಗೆ? ಅಲ್ಲಾನ ಆರ್ಡರ್ಸ್ ನ ಫಾಲೋ ಮಾಡಿ. ಈಗ ನೀವು ಕೇಳಬಹುದು, ಮುಸ್ಲಿಮ್ಸ್ ತಮ್ಮ ಸ್ಯಾಲರಿ ಅಥವಾ ಇನ್ಕಮ್ ನ 2.5% ಜಕಾತ್ ಆಗಿ ಕೊಡಬೇಕಾ? ಇಲ್ಲ, ಅದು ಅಷ್ಟು ಸಿಂಪಲ್ ಅಲ್ಲ. ಜಕಾತ್ ಅಂದ್ರೆ ಪ್ರತಿ ತಿಂಗಳು ಸ್ಯಾಲರಿನ 2.5% ಕೊಡೋದು ಅಲ್ಲ. ಕ್ಯಾಶ್ ಮತ್ತು ಸೇವಿಂಗ್ಸ್ ತರ ಇರುವ ಸಂಪತ್ತಿಗೆ ಮೊದಲು ಆ ಸಂಪತ್ತು ನಿಸಾಬ್ ಅಂತ ಕರೆಯುವ ಒಂದು ಕನಿಷ್ಠ ಮಟ್ಟವನ್ನು ತಲುಪಬೇಕು. ಅದರ ಜೊತೆ ಸಂಬಂಧಿಸಿದ ಬೇರೆ ಷರತ್ತುಗಳು ಪೂರ್ಣವಾಗಿದ್ದರೆ ಈ ರೀತಿಯ ಸಂಪತ್ತಿಗೆ ಸಾಮಾನ್ಯವಾಗಿ 2.5% ಜಕಾತ್ ಇರುತ್ತೆ. ಹಂಗಂದ್ರೆ 2.5% ಆ ಟೋಟಲ್ ನಿಮ್ಮ ಸಂಪತ್ತಿಂದ ತೆಗೆದು ದಾನ ಮಾಡಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಜಕಾತ್ಗೆ ಅರ್ಹ ಆಗಿರುವ ಸಂಪತ್ತು 10 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಈ ಸಂಪತ್ತು ಎಲ್ಲ ಷರತ್ತುಗಳು ಪೂರ್ಣ ಮಾಡಿದ್ರೆ ಆ 10 ಲಕ್ಷದ ರೂಪಾಯಿದಿಂದ ನೀವು 2.5% ಅಂದ್ರೆ 25,000 ರೂಪಾಯಿಯನ್ನು ಎತ್ಕೊಂಡು ನೀವು ಅದನ್ನ ಕೊಡಬೇಕಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ಇದು, ಇನ್ನ ಜಾಸ್ತಿ ಇರುತ್ತೆ. ಸೊ ಆದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ: ಎಲ್ಲಾ ಸಂಪತ್ತಿನ ಜಕಾತ್ ಒಂದೇ ರೀತಿ ಇರಲ್ಲ. ಬಂಗಾರ, ಬೆಳ್ಳಿ, ಚಿನ್ನ, ವ್ಯಾಪಾರದ ಸಂಪತ್ತು ಮತ್ತು ಜಾನ್ವರಿಗಳ ಮೇಲೆ ಬೇರೆ ಬೇರೆ ನಿಯಮಗಳು ಮತ್ತು ಪ್ರಮಾಣಗಳಿವೆ. ಅದರಿಂದ ಜಕಾತ್ನ ಸಿಂಪಲ್ ಆಗಿ ನನ್ನ ಇನ್ಕಮ್ ನ 2.5% ಅಂತ ಹೇಳೋದು ಆತರ ಇಟ್ಕೋಬೇಡಿ. ಇದು ಒಂದು ಸ್ಟ್ಯಾಂಡರ್ಡ್ ವೇ. ಇದು ಓಕೆ, ಟೋಟಲ್ ವೆಲ್ತ್ ನ 2.5% ಅದು ಒಂದು ಸ್ಟ್ಯಾಂಡರ್ಡ್ ವೇ ಹೇಳೋದು. ಆದ್ರೆ ಇನ್ನ ಡೀಟೇಲ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೇಕಂದ್ರೆ, ಅದು ನಿಮ್ಮ ಹತ್ರ ಇರೋದು ಸಂಪತ್ತಿಗೆ 1 ವರ್ಷ ಆಗಿರ್ಬೇಕು, ಅದು ಎಲ್ಲ ಹೆಂಗಿದೆ ಕಂಡೀಷನ್ನು, ಮತ್ತೆ ಏನೇನ್ ಷರತ್ತುಗಳಿದೆ ಅದನ್ನ ಎಲ್ಲ ನೋಡಿ ಜಕಾತ್ನ ಫೈನಲ್ ಮಾಡ್ತೀವಿ. ಅದಕ್ಕೆ ಇದೆಲ್ಲ ಬೇಕಂದ್ರೆ ಮುಲ್ಲಾಗಳಿಗೆ ಹೋದ್ರೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವರೆಲ್ಲ ಇದನ್ನ ಅರ್ಧಿಕ್ ಕುಡ್ದ್ಬಿಟ್ಟಿರ್ತಾರೆ ಓದಿ. ಅವ್ರಿಗೆ ಮ್ಯಾಥ್ಸ್ ಬರುತ್ತೆ, ಖುರಾನ್ ಏನ್ ಹೇಳುತ್ತೆ, ಏನೇನ್ ಸಂಪತ್ಗಳನ್ನ ಕೊಡಬೇಕು, ಎಷ್ಟು ಕೊಡಬೇಕು, ಯಾರಿಗೆ ಕೊಡ್ಬೇಕು, ಅವ್ರೆಲ್ಲ ಬಂದಿರತ್ತೆ. ಸೊ ಅವ್ರನ್ನ ನಾವು ಮುಸ್ಲಿಂ ಮುಲ್ಲಾಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಡೀಟೇಲ್ಸ್ ಆಗಿ ನೋಡ್ಬೇಕಂದ್ರೆ. ಈಗ ಇಂಪಾರ್ಟೆಂಟ್ ಕ್ವೆಶನ್: ಜಕಾತ್ನ ಯಾರಿಗೆ ಕೊಡಬೇಕು? ಇದನ್ನ ಅಲ್ಲ ನಮ್ಮ ಪರ್ಸನಲ್ ಚಾಯ್ಸ್ಗೆ ಕಂಪ್ಲೀಟ್ಲಿ ಬಿಟ್ಟಿಲ್ಲ. ಸೂರೆ ತೌಬಾ ಚಾಪ್ಟರ್ 9 ವರ್ಸ್ 6 ನಲ್ಲಿ ಅಲ್ಲ ಜಕಾತ್ ಪಡೆಯಲು 8 ಜನರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರನ್ನು ಕೊಡಬೇಕಂತ. ಅದ್ರಲ್ಲಿ ಫಸ್ಟ್ ಬರೋದು ಯಾರು ಹೇಳಿ? ಬಡವರು. ಆಮೇಲೆ ಇನ್ನ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಯಾರು ಸಾಲ ಮಾಡ್ಕೊಂಡ್ ಬಿಟ್ಟಿದ್ದಾರೆ ತುಂಬಾ ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಯಾರಾದ್ರೂ ಪ್ರಯಾಣಿಕರು ಕಷ್ಟದಲ್ಲಿದ್ರೆ, ಎಲ್ಲಾದ್ರೂ ಸಿಗಾಕೊಂಡಿದ್ದಾರೆ ಪ್ರಯಾಣ ಮಾಡ್ತಾ ಮಾಡ್ತಾ, ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ. ಇನ್ನ ಲಿಸ್ಟ್ ಹೋಗ್ತಾನೆ ಇರತ್ತೆ. ಸೊ ಜಕಾತ್ ಅಂದ್ರೆ ನಮ್ಗೆ ಇಷ್ಟ ಆದ ಯಾರಿಗಾದ್ರೂ ದುಡ್ಡು ಕೊಡೋದು ಅಲ್ಲ. ಅಲ್ಲಾ ಸ್ವತಃ ಜಕಾತ್ ಯಾರನ್ನು ಕೊಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಸೊ ಅವರನ್ನು ಹುಡುಕಿ ಅವರನ್ನು ನಾವು ಕೊಡಬೇಕು. ಈಗ ಒಂದು ಬ್ಯೂಟಿಫುಲ್ ಪಾಯಿಂಟ್: ಯಾಕೆ ಇದನ್ನ ಜಕಾತ್ ಅಂತ ಕರೆಯುತ್ತಾರೆ? ಜಕಾತ್ ಅಂದ್ರೆ ಶುದ್ಧೀಕರಣ ಮತ್ತು ಬೆಳವಣಿಗೆ ಎಂಬ ಅರ್ಥವನ್ನು ಹೊಂದಿದೆ. ಅಲ್ಲ ಕುರಾನಲ್ಲಿ ಚಾಪ್ಟರ್ 9 ವರ್ಸ್ 103 ಸೂರೆ ತೌಬಾ ಅಲ್ಲಿ ಹೇಳ್ತಾರೆ, ಜಕಾತ್ ನಮ್ಮನ್ನು ಅಂದ್ರೆ ಅವರನ್ನು ಶುದ್ಧೀಕರಿಸುತ್ತದೆ ಮತ್ತು ಅವರಿಗೆ ಬೆಳವಣಿಗೆ ನೀಡುತ್ತದೆ ಅಂತ. ಸೊ ಜಕಾತ್ ಅಂದ್ರೆ ಸಿಂಪ್ಲಿ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ದುಡ್ಡು ಕೊಡೋದಲ್ಲ. ಇದು ಒಂದು ಅರ್ಹಾದನೆ. ಅಲ್ಲಾಗೆ ವಿಧೇಯರಾಗಿ ಜಕಾತ್ ಕೊಡುವುದರ ಮೂಲಕ ಮುಸ್ಲಿಂ ತನ್ನ ಸಂಪತ್ತು ಮತ್ತು ತನ್ನ ಮನಸ್ಸಿನ ಲೋಭವನ್ನು ಶುದ್ಧೀಕರಿಸುವ ಒಂದು ಅರ್ಹಾದನೆಯನ್ನು ಮಾಡುತ್ತಾನೆ.
ಮತ್ತು ಇದು ನಮ್ಮ ಒಂದು ಇಂಪಾರ್ಟೆಂಟ್ ಲೆಸನ್ ಕೂಡ ಕೊಡುತ್ತೆ. ನಮ್ಮ ಸಂಪತ್ತು ಅಲ್ಲಾ ಕೊಟ್ಟ ಅನುಗ್ರಹ ಮತ್ತು ಅದು ನಮ್ಮ ಮೇಲೆ ಇರುವ ಅಮಾನ, ಒಂದು ನಂಬಿಕೆ. ಈಗ ವೆರಿ ಸೀರಿಯಸ್ ಕ್ವೆಶನ್, ಒಬ್ಬ ಹತ್ತಿರ ಜಕಾತ್ಗೆ ಅರ್ಹ ಆಗಿರುವ ಸಂಪತ್ತಿದ್ದು ಅವನು ಜಕಾತ್ ಕೊಡದೇ ಇದ್ರೆ ಏನಾಗುತ್ತೆ? ಕುರಾನ್ ನಲ್ಲಿ ಎಲ್ಲ ಹೇಳ್ತಾರೆ. ಚಾಪ್ಟರ್ 9 ವರ್ಸ್ 33 ಸೂರ್ಯ ತೌಬಾ ಅಲ್ಲಿ ಗಂಭೀರ ಎಚ್ಚರಿಕೆ ಕೊಡುತ್ತಾರೆ. ಖಯಾಮತ್ ದಿನ ಅದನ್ನ ಬಿಸಿ ಮಾಡಿ, ಆ ಚಿನ್ನ ಬೆಳ್ಳಿಯನ್ನ ಬಿಸಿ ಮಾಡಿ ಅವರ ಹೆಣೆ ಮೇಲೆ ಮತ್ತು ಅವನ ಹಿಂಭಾಗದ ದೇಹ ಮೇಲೆ ಇಡುತ್ತಾರೆ. ಮತ್ತು ಪ್ರಾಫೆಟ್ ಇದನ್ನ ಗಂಭೀರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲ ಯಾರಿಗೆ ಸಂಪತ್ತು ಕೊಟ್ಟಿದ್ದಾರೋ ಅವರು ಅದನ್ನ ಜಕಾತ್ ಕೊಡದೇ ಇದ್ರೆ ಖಿಯಾಮತ್ ದಿನ ಸಂಪತ್ತು ವಿಷದ ಹಾವಾಗಿ ಅವನನ್ನು ಸುತ್ತಕೊಳ್ಳುತ್ತೆ ಮತ್ತು ಅದು ಹೇಳುತ್ತೆ, ನಾನು ನಿನ್ನ ಸಂಪತ್ತು, ನಾನು ನಿನ್ನ ಸಂಪತ್ತು ಅಂತ. ಸೊ ಜಕಾತ್ ಕಡ್ಡಾಯವಾದಾಗ ಅದನ್ನು ಕೊಡದೇ ಇರೋದು ಸಿಂಪಲ್ ಮ್ಯಾಟ್ರೇ ಅಲ್ಲ. ಇದು ಅಲ್ಲಾಗೆ ಕೊಡಬೇಕಾದ ಕಡ್ಡಾಯದ ಹಕ್ಕು ಮತ್ತು ಬಡವರ ಹಕ್ಕಿದು. ನಾವು ಅಲ್ಲಾಗೆ ಕೊಡ್ತಾ ಇಲ್ಲ, ಇದು ನಾವು ಬಡವರಿಗೆ, ಯಾರಿಗ್ ಬೇಕಾಗಿರೋ, ಯಾರು ಸಾಲ ಮಾಡಿದಾರೋ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡ್ತಾ ಇರೋದು ನಾವು. ಸೊ ವಾಪಸ್ ಬರೋಣ, ಸ್ಟಾರ್ಟಿಂಗ್ ನಲ್ಲಿ ನಾವು ಕೇಳಿದ ಕ್ವೆಶನ್ಗೆ ಮತ್ತೆ ಬರೋಣ. ಜಕಾತ್ ಅಂದ್ರೆ ಏನು? ಮುಸ್ಲಿಮರು ಜಕಾತ್ ಯಾಕೆ ಕೊಡುತ್ತಾರೆ? ಜಕಾತ್ ಸಿಂಪ್ಲಿ ಸಾಮಾನ್ಯ ದಾನವಲ್ಲ. ಜಕಾತ್ ಅಂದ್ರೆ ಅಲ್ಲಾ ಕಡ್ಡಾಯವಾಗಿ ಮಾಡಿದ ಅರ್ಹಾದನೆ, ಜಕಾತ್ಗೆ ಅರ್ಹ ಆಗಿರುವ ಸಂಪತ್ತಿನ ಮೇಲೆ. ಇದಕ್ಕೆ ನಿರ್ದಿಷ್ಟ ಷರತ್ತುಗಳಿವೆ ಮತ್ತು ನಿರ್ದಿಷ್ಟ ಲೆಕ್ಕಾಚಾರಗಳು, ನಿಯಮಗಳಿವೆ. ಇದರ ಉದ್ದೇಶಗಳೇನು? ಅಲ್ಲಾಗೆ ವಿದ್ಯತೆ, ನಮ್ಮ ಶುದ್ಧೀಕರಣ, ಅರ್ಹ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ, ಮತ್ತು ಅಲ್ಲ ನಮ್ಮ ಸಂಪತ್ತಿನ ಮೇಲೆ ಇಟ್ಟಿರುವ ಹಕ್ಕನ್ನು ಪೂರೈಸುವುದು. ಸೊ ನೆನೆಪಿಟ್ಕೊಳ್ಳಿ, ಜಕಾತ್ ಕಡ್ಡಾಯ, ಕೊಳ್ಳೇಬೇಕು. ಜಕಾತ್ಗೆ ಅರ್ಹ ಆಗಿರುವ ಕ್ಯಾಶ್ ಮತ್ತು ಸೇವಿಂಗ್ಸ್ ತರ ಸಂಪತ್ತಿಗೆ ಸಂಬಂಧಿಸಿದ ಷರತ್ತುಗಳು ಪೂರ್ಣವಾದ್ರೆ 2.5% ಸಾಮಾನ್ಯ ಪ್ರಮಾಣ. ಸೊ ನಿಸಾಬ್ ಮತ್ತು ಬೇರೆ ಷರತ್ತುಗಳು ಮುಖ್ಯ, ಅದನ್ನ ಮುಸ್ಲಿಂ ಮುಲ್ಲಾಗೆ ಕೇಳಿದ್ರೆ ಅವರು ಹೇಳ್ತಾರೆ. ಮತ್ತು ಜಕಾತ್ ಯಾರಿಗೆ ಕೊಡ್ಬೇಕಂತಾನು ಸ್ಪಷ್ಟವಾಗಿ ಹೇಳಿದ್ದಾರೆ. ಫಸ್ಟ್ ಪ್ರಿಯಾರಿಟಿ ಬರೋದೇ ಬಡವರು. ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಏನ್ ಹೇಳಿ? ಜಕಾತ್ ಒಂದು ಅರ್ಹಾದನೆ, ಅದು ಒಂದು ನಾವು ಪ್ರೇಯರು ಎಲ್ಲ ಮಾಡೋದು, ಒಂದು ಆರ್ಡರ್ನ ಪಾಲನೆ ಮಾಡೋದು. ಇದೆಲ್ಲ ಯಾಕೆ ಮಾಡ್ತಾ ಇದೀವಿ? ಅಲ್ಲ ಆರ್ಡರ್ ಕೊಟ್ಟಿದ್ದಾರೆ, ನಮ್ಗೆ ಹೇಳಿದ್ದಾರೆ ಅಂತ. ಸೊ ಹೋಪ್ ನಾನು ನಿಮ್ ಕ್ವಶನ್ ಅನ್ನು ಆನ್ಸರ್ ಮಾಡಿದೀನಿ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ಸ್ ಅಲ್ಲಿ ಹೇಳಿ, ನಾನು ಅದನ್ನ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಮತ್ತೆ ಇನ್ನ ನಿಮ್ಗೆ ಏನಾದ್ರು ಇಸ್ಲಾಮಿಕ್ ಕ್ವೆಶನ್ಸ್ ಇದ್ರೆ ಕೇಳಿ, ನಾನು ಅದನ್ನ ಕನ್ನಡದಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.